ನಾನ್ ಭವ್ಯ. ಫ್ರೆಂಡ್ಸ್, ನಿಮ್ಗೆಲ್ಲ ತಮ್ನೈಲ್ ಮತ್ತೆ ಟೈಟಲ್ ನೋಡ್ತಿದಂಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಆಗಿರುತ್ತೆ ಅಂತ ಹೇಳಿ. ಇವತ್ತಿನ ವಿಡಿಯೋ ಎಲ್ಲಾ ಲೇಡೀಸ್ಗೂ ಇಷ್ಟ ಆಗಿದೆ ಖಂಡಿತವಾಗ್ಲು. ತುಂಬಾ ಜನ ಪ್ಲಾನ್ ಮಾಡ್ತಿರ್ತೀರಾ, ಈ ಜ್ಯುವೆಲ್ರಿ ತಗೋಬೇಕು ಆ ಜ್ಯುವೆಲ್ರಿ ತಗೋಬೇಕು ಅಂತ ಹೇಳಿ. ಹಾಗೆ ಎಷ್ಟೋ ಜನಕ್ಕೆ ಐಡಿಯಾ ಇರಲ್ಲ ಎಷ್ಟು ಆಗ್ಬೋದು, ಇಷ್ಟು ಗ್ರಾಮ್ಸ್ಗೆ ಎಷ್ಟು ಆಗ್ಬೋದು ಅಂತ ಹೇಳಿ. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಖಂಡಿತವಾಗ್ಲು ಈ ವಿಡಿಯೋಯಿಂದ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗೆ ಈ ಸಲ ವರಮಹಾಲಕ್ಷ್ಮಿಗೆ ಮಲಬಾರ್ ಇಂದ ನಾನೇನ್ ಶಾಪಿಂಗ್ ಮಾಡ್ಕೊಂಡು ಬಂದೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಪ್ರತಿಯೊಂದು ಜ್ಯುವೆಲ್ರಿದು ಡಿಸೈನ್ ಮತ್ತೆ ಅದ್ರ ಪ್ರೈಸ್ ಮತ್ತೆ ಅದಕ್ಕೆ ಎಷ್ಟು ಗ್ರಾಮ್ಸ್ ಇದೆ ಅದೆಲ್ಲಾನು ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ರೀತಿ ಗೋಲ್ಡ್ ನ ತಗೊಳ್ಬೇಕು ಅದನ್ನು ಕೂಡ ನಾನು ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಇಷ್ಟ ಆಗುವಂತ ಕೆಲವೊಂದು ಜ್ಯುವೆಲ್ರಿ ಡಿಸೈನ್ಸ್ ಮಿಸ್ ಆಗ್ಬೋದು, ಅದ್ರ ಡೀಟೇಲ್ಸ್ ಮಿಸ್ ಆಗ್ಬೋದು. ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೀವು ಯಾವ್ದಾದ್ರು ಒಂದು ಜ್ಯುವೆಲ್ರಿ ತಗೊಳ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಅದಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ಕೊಳ್ಬೇಡಿ. ಓಕೆನಾ? ಗೋಲ್ಡ್ ಪ್ರೈಸ್ ಅಂತೂ ಇತ್ತೀಚೆಗಂತೂ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಆಗ್ತಿದೆ. ಸೊ ಜಾಸ್ತಿ ಆಗ್ತಿದೆ ಅಂತ ಅಂದ್ಬಿಟ್ಟು ನಾವು ಗೋಲ್ಡ್ ನ ಪರ್ಚೇಸ್ ಮಾಡದೇ ಇರಬಾರ್ದು. ಅಲ್ಪ ಸ್ವಲ್ಪನಾದ್ರೂ ತಗೊಳ್ತಾನೆ ಇರ್ಬೇಕು. ಸಿಲ್ವರ್ ಇರ್ಬೋದು, ಗೋಲ್ಡ್ ಇರ್ಬೋದು, ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಯಾವತ್ತೂ ಲಾಸ್ ಆಗಲ್ಲ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ನಾನೇನ್ ಶಾಪಿಂಗ್ ಮಾಡ್ಕೊಂಡ್ ಬಂದೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇನ್ನ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರಿದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ ನ ಶೇರ್ ಮಾಡಿ. ಓಕೆನಾ? ಇವಾಗ ಹೋಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ನಾನೇನ್ ಶಾಪಿಂಗ್ ಮಾಡ್ಕೊಂಡ್ ಬಂದೆ ಖಂಡಿತ ತಿಳಿಸ್ಕೊಡ್ತೀನಿ. ಓಕೆ, ಹೋಗಿ ನೋಡ್ಕೊಂಡ್ ಬನ್ನಿ. ಹೇಳಬೇಕು ಅಂತ ಅಂದರೆ ಹೆಣ್ಮಕ್ಳಿಗೆ ಈ ಶಾಪಿಂಗ್ ಅಂದ್ರೇ ತುಂಬ ತುಂಬಾ ಖುಷಿ ಇರುತ್ತೆ. ಅದರಲ್ಲೂ ಈ ಗೋಲ್ಡ್ ಅಥವಾ ಸಿಲ್ವರ್ ತಗೊಳ್ಳೋದಕ್ಕೆ ಹೋಗ್ತಿದ್ದೀವಿ ಅಂದರೆ ಇನ್ನು ಜಾಸ್ತಿನೇ ಖುಷಿ ಇರುತ್ತೆ. ಈ ಗೋಲ್ಡೆಲ್ಲ ತಗೊಳ್ಳೋಕೆ ಹೋಗ್ಬೇಕಾದ್ರೆ ಯಾವ ಡಿಸೈನ್ ತಗೊಳ್ಳೋದು, ಏನು ತಗೊಳ್ಳೋದು, ಇದೇ ಥರ ತಲೆ ಓಡ್ತಾನೆ ಇರುತ್ತೆ. ಸೊ ಅದನ್ನು ತಗೊಂಡು ಬಂದು ಮನೇಲಿಟ್ಟು ಒಂದು 2-3 ಸಲ ಹಾಕ್ಕೊಂಡು ನೋಡೋವರೆಗೂ ಸಮಾಧಾನ ಅನ್ನೋದೇ ಇರಲ್ಲ. ಸೊ ಬನ್ನಿ, ಇವಾಗ ನಾನು ಯಾವಾಗಲೂ ಮಲ್ಬಾರಲ್ಲೇ ತಗೊಳ್ಳೋದು. ಇವಾಗ ಮಲ್ಬಾರ್ ಗೋಲ್ಡ್ ಶಾಪ್ಸ್ ಸಿಕ್ತು. ಬನ್ನಿ ಈಗ ಒಳಗಡೆ ಹೋಗೋಣ. ಯಾವೆಲ್ಲ ಡಿಸೈನ್ ಇರುತ್ತೆ, ನಾನೇನು ತಗೊಳ್ತೀನಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಖಂಡಿತ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋಯಿಂದ. ಬನ್ನಿ ಈಗ ಯಾವೆಲ್ಲ ಕಲೆಕ್ಷನ್ ಇದೆ ನೋಡೋಣ. ಹಾಗೆ ನಾನು ರೀಸೆಂಟಾಗಿ ಒಂದು ಶಾರ್ಟ್ ಮಂಗಳಸೂತ್ರನ ತೊಗೊಂಡಿದ್ದೆ. ಅದನ್ನು ತೊಗೊಂಡಾಗ ತುಂಬ ಜನ ಕೇಳಿದ್ರಿ, ತುಂಬ ಕಮ್ಮಿ ಗ್ರಾಮ್ಸ್ಗೆ ಅಂದರೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಶಾರ್ಟ್ ಮಂಗಳಸೂತ್ರ ಅಂತ ಹೇಳಿ. 4 ಗ್ರಾಮ್ಸು 5 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ತುಂಬ ಡೆಲಿಕೇಟೆಡ್ ಆಗಿರುತ್ತೆ. ಹಾಗೆ ನೀವು ಡೈಲಿ ಯೂಸ್ ಮಾಡಿದ್ರೆ ಅದು ಬೇಗನೆ ಕಿತ್ತೋಗೋಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಡೈಲಿ ವೇರ್ ಮಾಡ್ತೀರಿ ಅಂತ ಅನ್ನೋದಾದರೆ ಒಂದು 10 ಗ್ರಾಮ್ಸ್ ಮೇಲೇ ತೊಗೊಂಡ್ರೆ ಬೆಸ್ಟು ಅಂತ ಅನಿಸ್ತು. ಬಟ್ ನಿಮಗೆ 4 ಗ್ರಾಮ್ಸ್ 5 ಗ್ರಾಮ್ಸಿಂದನೂ ಸಿಗುತ್ತೆ. ಆದರೆ ಅದರಲ್ಲಿ ಬೀಡ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗೆ ನಾನು ಇವಾಗ ಏನು ತೋರಿಸ್ತಿದ್ದೀನಿ ಇದು ಸ್ವಲ್ಪ ಲಾಂಗ್ ಮಂಗಳಸೂತ್ರನ ನೀವು ನೋಡ್ತಿರೋದು. ಇದು ಸ್ವಲ್ಪ ಲಾಂಗ್ ಇರುತ್ತೆ. ಇದೆಲ್ಲ ನಿಮಗೆ 20 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ನೀವು ತುಂಬ ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಅಂದರೆ ಒಂದು 30 ಗ್ರಾಮ್ಸ್ಗೆ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ತುಂಬ ಚೆನ್ನಾಗಿದೆ. ಈ ನೀವು 2 ಎಳೆಯಲ್ಲಿ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ಅದು ಕೂಡ ನಿಮಗೆ ಒಂದು 30 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. 2 ಎಳೆ ಹಾಕ್ಕೊಳ್ಬೇಕು ಅಂತ ಇಷ್ಟಪಡೋರು. ಹಾಗೆ ಇವಾಗಂತೂ ಕರಿಮಣಿ ಮಂಗಲ್ಯ ಸರ ಅಂದರೆ ಈ ಥರದ ಡಿಸೈನು ತುಂಬಾ ಟ್ರೆಂಡಿಂಗಲ್ಲಿದೆ. ಇದನ್ನು ಕೂಡ ತುಂಬ ಜನ ಲೈಕ್ ಮಾಡ್ತಿದ್ದೀರಾ. ಇದು ಬಂದು ನಿಮಗೆ 20 ಗ್ರಾಮ್ಸ್ ಮೇಲೇ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಇದು ಸ್ವಲ್ಪ ಲಾಂಗ್ ಬರುತ್ತೆ. ಸೊ 20 ಗ್ರಾಮ್ಸ್ಗೆ ತುಂಬಾ ಡೆಲಿಕೇಟೆಡ್ ಆಗಿರುತ್ತೆ. ಒಂದು 30 ಗ್ರಾಮ್ಸಲ್ಲಿ ನೀವು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ತಿರ್ಬೋದು ನೀವು, ನಾನು ಅದರದ್ದು ಟ್ಯಾಗ್ ಎಲ್ಲನೂ ತೋರಿಸ್ತಿದ್ದೀನಿ. ಬೇಕು ಅಂದರೆ ಸ್ಕ್ರೀನ್ಶಾಟ್ನ ತಗೊಳ್ಳಿ. ಅದೇ ಕೋಡನ್ನು ನೀವು ಕೊಟ್ಟರೆ ಅದೇ ಥರದ ಡಿಸೈನ್ನ ಅವರು ಮಾಡಿ ಕೊಡ್ತಾರೆ. ಹಾಗೆ ನೀವು ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳ್ತಿರ್ತೀರ. ಬಟ್ ಪ್ರೈಸ್ ಅಂತೂ ತುಂಬಾ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಒಂದಿನದ ಪ್ರೈಸು ಮತ್ತೊಂದು ದಿನ ಇರೋದಿಲ್ಲ. ಇವಾಗಂತೂ ಪ್ರೈಸು 15,000 ಮೇಲೆ ಹೊರಟೋಗಿದೆ. ನಾನು ಈ ವಿಡಿಯೋ ಮಾಡಿದಾಗ 13,500 ಏನೋ ಇತ್ತು ಪರ್ ಗ್ರಾಮು. ಆದರೆ ನೀವು ಯಾವುದೇ ಗೋಲ್ಡನ್ನ ಯಾವುದೇ ಥರದ ತಗೊಂಡ್ರೂ ಕೂಡ ಅದರಲ್ಲಿ ಗೋಲ್ಡ್ ಪ್ರೈಸ್ ಅಲ್ಲದೇ 3% GST ಇರುತ್ತೆ. ಹಾಗೆ ಮೇಕಿಂಗ್ ಚಾರ್ಜಸ್ ನಿಮಗೆ ಬಂದು ಡಿಸೈನ್ ಮೇಲೆ ಹೋಗುತ್ತೆ. ಪ್ರತಿಯೊಂದಕ್ಕೂ ಒಂದು 15% ಮೇಕಿಂಗ್ ಚಾರ್ಜ್ ಇರುತ್ತೆ. ನೀವೇನಾದರೂ ಆ್ಯಂಟಿಕ್ ಥರ ಡಿಸೈನ್ ಎಲ್ಲ ತೊಗೊಳ್ತೀನಿ ಅಂತ ಅಂದರೆ ಅದಕ್ಕೆ ತುಂಬಾ ಜಾಸ್ತಿ ಇರುತ್ತೆ. ಒಂದು 18, 20 ಆ ಥರ ಇರುತ್ತೆ. ಹಾಗೆ ಈ ಒಂದು ಸರಗಳನ್ನ ನೀವು ನೋಡ್ತಿರ್ಬೋದು.
ಇದೆಲ್ಲ ನಿಮಗೆ ಒಂದು 15 ಗ್ರಾಮ್ಸ್ ಮೇಲೆ ಸಿಗುತ್ತೆ. ತುಂಬ ಲೈಟ್ ವೆಯ್ಟ್ ಇರುತ್ತೆ. ಹಾಗೆ ಇದು ಕೂಡ ಅಷ್ಟೇ ಒಂದು 20 ಗ್ರಾಮ್ಸಲ್ಲೆಲ್ಲ ನೀವು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಈ ಒಂದು ಸರನೂ ಅಷ್ಟೇ ತುಂಬ ಯೂನಿಕ್ ಆಗಿತ್ತು. 24 ಗ್ರಾಮ್ಸ್ ಇತ್ತು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೊಂದು ಪೆಂಡೆಂಟ್ನ ವೇರ್ ಮಾಡಿ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ನಿಮಗೆ ಯಾವೆಲ್ಲ ಡಿಸೈನ್ಸ್ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಮ ಪಕ್ಕದಲ್ಲಿರುವಂಥ ಜ್ಯುವೆಲ್ರಿ ಶಾಪಲ್ಲೂ ಕೂಡ ನೀವು ಮಾಡಿಸ್ಕೊಳ್ಬೋದು. ಇಲ್ಲಾಂದರೆ ಮಲಬಾರಲ್ಲಿ ಹೋದರೆ ನೀವು ಕೋಡನ್ನ ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ಅದೇ ಥರದ ಜ್ಯುವೆಲ್ರಿನ ಅವರು ಮಾಡಿಕೊಡ್ತಾರೆ. ಈ ಒಂದು ಸರನೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಲೈಟ್ ಎಲ್ಲ ಬ್ಲಿಂಕ್ ಆಗ್ತಿರೋದ್ರಿಂದ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಜಸ್ಟ್ 26 ಗ್ರಾಮ್ಸ್ ಇತ್ತಿದು. ಬಟ್ ಲುಕ್ ವೈಸ್ ನೋಡಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು. ಹಾಗೆ ಈ ಒಂದು ಸರನ ನೋಡಿದೆ, ಇದೆಲ್ಲ ಅವಲಕ್ಕಿ ಸರ ಅಂತ ಅವಾಗೆಲ್ಲ ಹಿಂದೆ ತುಂಬಾ ಹಾಕೊಳ್ತಿದ್ರು. ತುಂಬ ಚೆನ್ನಾಗಿತ್ತು. ಇದು ಎರಡೆಳೆ ಬಂದು 25 ಗ್ರಾಮ್ಸ್ ಏನೋ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದೇ ಥರದ್ರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸೋ ಥರ ಒಂದು 4 ಎಳೆ ಥರದ್ದು ಇತ್ತು ಇದು ಸರ. ತುಂಬ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಗೊತ್ತಾ. ಹಾಕೊಂಡ್ರಂತೂ ತುಂಬಾ ರಿಚ್ಚಾಗಿ ಕಾಣಿಸುತ್ತೆ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂದೇ ಒಂದು ಸರ ಹಾಕೊಂಡ್ರೆ ಸಾಕು. 50 ಗ್ರಾಮ್ಸ್ ಏನೋ ಇತ್ತು ಇದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆವಾಗೆಲ್ಲ ತುಂಬ ಜಾಸ್ತಿ ಈ ಅವಲಕ್ಕಿ ಸರ, ಕಾಸಿನ ಸರ ಇದನ್ನು ಜಾಸ್ತಿ ಯೂಸ್ ಮಾಡ್ತಿದ್ರು. ಇವಾಗ ಮತ್ತೆ ಅದೇ ಟ್ರೆಂಡ್ ಬಂದಿದೆ. ಹಾಗೆ ಇತ್ತೀಚೆಗಂತೂ ಪರ್ಲ್ ಜ್ಯುವೆಲ್ರಿನೂ ಕೂಡ ತುಂಬಾ ಟ್ರೆಂಡಿಂಗಲ್ಲಿದೆ. ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಎಷ್ಟು ಗ್ರಾಮ್ಸಲ್ಲೆಲ್ಲ ಸಿಗುತ್ತೆ ಅಂತ ಹೇಳಿ. ಈ ಒಂದು ಸರನ ನೀವು ನೋಡ್ತಿರ್ಬೋದು. ಇದು ಪೂರ್ತಿ ವೆಯ್ಟ್ ಬಂದು 23 ಗ್ರಾಮ್ಸ್ ಇದೆ. ಬಟ್ ಇದು ಗೋಲ್ಡ್ ನೆಟ್ ವೆಯ್ಟ್ ಬಂದು 16 ಗ್ರಾಮ್ಸ್ ಇದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸಿಂಪಲಾಗಿ ಹಾಕ್ಕೊಳ್ಬೇಕು, ನಮಗೆ ತುಂಬ ಗ್ರ್ಯಾಂಡಾಗೆಲ್ಲ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಇದನ್ನೆಲ್ಲ ತೊಗೊಳ್ಬೋದು. ತುಂಬ ಚೆನ್ನಾಗಿತ್ತು. ಇದೆಲ್ಲ ನಿಮಗೆ ಒಂದು 15 ಗ್ರಾಮಿಂದನೇ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಗ್ರ್ಯಾಂಡಾಗಿ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇರೋರು ಈ ಥರದನ್ನು ತೊಗೊಳ್ಬೋದು. ಇದಕ್ಕೆ ಪರ್ಲ್ಗೆ ಬೇರೆ ಚಾರ್ಜ್ ಆಗುತ್ತೆ, ನಿಮಗೆ ಗೋಲ್ಡ್ಗೆ ಬೇರೆ ಚಾರ್ಜ್ ಆಗುತ್ತೆ, ಆ ರೀತಿ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ಇದೆಲ್ಲ ಸ್ವಲ್ಪ ಈಗ ಒಂದು 15-20 ವರ್ಷದಿಂದ ಈ ಥರದ ಡಿಸೈನ್ ಎಲ್ಲ ತುಂಬಾ ಟ್ರೆಂಡಿಂಗಲ್ಲಿತ್ತು. ಇವಾಗ ಮತ್ತೆ ಟ್ರೆಂಡಿಂಗ್ ಬಂದಿದೆ. ತುಂಬ ಜನ ಲೈಕ್ ಮಾಡ್ತಿದ್ದಾರೆ ಕೂಡ. ಇದಕ್ಕೆ ಬೇರೆ ಬೇರೆ ಥರದ್ದು ನಿಮ್ಗೆ ಇಷ್ಟ ಆಗೋ ಥರದ್ದು ಬೇರೆ ಬೀಡ್ಸ್ನೂ ಸಹ ಹಾಕ್ಕೊಳ್ಬೋದು. ಇದೆಲ್ಲ ನಿಮಗೆ ಈ ಥರದ ಸರ ಎಲ್ಲ ಬಂದು ಒಂದು 30 ಗ್ರಾಮ್ಸ್ ಮೇಲೆ ಆಗುತ್ತೆ. 30 ಗ್ರಾಮ್ಸು ಇಲ್ಲ ಅಂತಂದರೆ 25 ಗ್ರಾಮ್ಸ್ ಇದಕ್ಕೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಪೆಂಡೆಂಟ್ ಎಲ್ಲ ಬೇರೆಯೇ ತೊಗೊಳ್ಬೇಕಿರುತ್ತೆ. ಪೆಂಡೆಂಟ್ ಎಲ್ಲ ಸೇರಿ ನಿಮಗೆ ಒಂದು 30-35 ಗ್ರಾಮ್ಸ್ಗೆಲ್ಲ ಈ ಥರದ್ದು ಒಂದು ಸರಗಳು ಸಿಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಯಾರು ಬೇಕಿದ್ರೂ ಹಾಕ್ಕೊಳ್ಬೋದು. ಅಂದರೆ ಅಮ್ಮಂದಿರು ಸಹ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ನೀವು ನೆಕ್ಲೆಸ್ ಎಲ್ಲ ನೋಡ್ತಿದ್ದೀರಿ. ಇದೆಲ್ಲ ಬಂದು ಒಂದು 30 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಲೆಸ್ ಎಲ್ಲ. ಹಾಗೆ ನಿಮಗೆ ಲೈಟ್ ವೆಯ್ಟಲ್ಲೂ ಸಿಗುತ್ತೆ. ಇದೆಲ್ಲ ನೀವು ಏನು ನೋಡ್ತಿದ್ದೀರಾ ಈ ನೆಕ್ಲೆಸ್ ಎಲ್ಲ ನಿಮಗೆ 15 ಗ್ರಾಮ್ಸ್ಗೆ, 20 ಗ್ರಾಮ್ಸ್ಗೆ, 25 ಗ್ರಾಮ್ಸ್ ಈ ಥರ ಆಗುತ್ತೆ. ಇದೆಲ್ಲ ನಿಮಗೆ ಜಸ್ಟ್ ಒಂದು 40 ಗ್ರಾಮ್ಸ್ ಒಳಗಡೆ ಇದೆ. ಹಾಗೆ ಈ ಥರದ ಲಾಂಗ್ ಹಾರ ಎಲ್ಲ ಏನು ನೋಡ್ತಿದ್ದೀರಾ ಇದೆಲ್ಲ ಬಂದು ನಿಮಗೆ 30 ಗ್ರಾಮ್ಸ್ ಮೇಲೇ ಇರೋದು. ಇದೆಲ್ಲ ವೆಯ್ಟ್ ಇರೋವಂಥ ಸರಗಳು, ಲೈಟ್ ವೆಯ್ಟ್ ಅಲ್ಲ. ಸೊ ಅದರಿಂದಾಗಿ ಅದು ಚಿಕ್ಕದಾಗಿದ್ರೂ ಕೂಡ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಬರುತ್ತೆ. ಇದೆಲ್ಲ ಏನು ನೋಡ್ತಿದ್ದೀರಾ ಇದೆಲ್ಲ ನಿಮಗೆ 30 ಗ್ರಾಮ್ಸ್ ಮೇಲೇ ಇರೋದು. ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿಯಾಗಿದೆ ಡಿಸೈನು. ನಾನು ಹೇಳೋದು ಏನಪ್ಪ ಅಂತಂದರೆ ತುಂಬ ಲೈಟ್ ವೆಯ್ಟಲ್ಲಿ ತಗೊಳ್ಳೋದಕ್ಕಿಂತ ಈ ಥರ ಸ್ವಲ್ಪ ಗಟ್ಟಿಯಾಗಿ ತಗೊಳ್ಳೋದು ತುಂಬಾ ಒಳ್ಳೆಯದು ಅಂತ. ಹಾಗೆ ಈ ಒಂದು ಇಯರಿಂಗ್ಸ್ ಅಂದರೆ ಈ ಥರದ ಸ್ಟಡ್ ರೀತಿ ಇರೋದೆಲ್ಲ ನಿಮಗೆ ಒಂದು 1/2 ಗ್ರಾಮಿಂದನೂ ಸಿಗುತ್ತೆ. ತುಂಬ ಜನ ಅಂದ್ಕೊಳ್ತಿರ್ತೀರ ಗೋಲ್ಡ್ ಪ್ರೈಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಹೇಗೆ ತೊಗೊಳ್ಳೋದು, 1 ಗ್ರಾಮ್ಗೆ 15,000 ಆ ಥರ ಎಲ್ಲ ಆಗಿದೆ ಅಂತ ಹೇಳಿ. ಆ ಥರ ಇರೋರು ಈ ಥರ 1/2 ಗ್ರಾಮ್ಸಿಂದನೂ ಒಂದು ಅರ್ಧ ಗ್ರಾಮ್ಸಿಂದನೂ ತಗೊಳ್ಬೋದು. ಗೋಲ್ಡ್ ಮೇಲೆ ಮತ್ತು ಸಿಲ್ವರ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಯಾವತ್ತೂ ಕೂಡ ಲಾಸ್ ಆಗೋಲ್ಲ. ಅದೆಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ಇದೆಲ್ಲ ನೋಡ್ತಿರ್ಬೋದು ನಿಮಗೆ 1 ಗ್ರಾಮಿಂದನೂ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಜ್ಯುವೆಲ್ರಿ ಅಂತೂ ಇಯರಿಂಗ್ಸು ನೋಡೋಕ್ಕೆ ಒಂದು 4-5 ಗ್ರಾಮ್ಸ್ ಥರ ಕಾಣಿಸುತ್ತೆ. ಆದರೆ ಅದೆಲ್ಲ ಜಸ್ಟ್ 2 ಗ್ರಾಮ್ಸ್ಗೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ನಿಮಗೆ ತುಂಬ ಡೀಟೇಲಾಗಿ ಬೇಕು, ಯಾವ ಜ್ಯುವೆಲ್ರಿದು ಡಿಸೈನ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದೇ ಜ್ಯುವೆಲ್ರಿದನ್ನ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಅದಕ್ಕೆಲ್ಲ ಎಷ್ಟಾಗುತ್ತೆ ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಯಾವ ಒಂದು ಜ್ಯುವೆಲ್ರಿ ಬಗ್ಗೆ ನಿಮಗೆ ಡೀಟೇಲ್ ಬೇಕು ಅದನ್ನು ಕಮೆಂಟಲ್ಲಿ ತಿಳಿಸಿ. ಇಯರಿಂಗ್ಸಾ, ಬ್ಯಾಂಗಲ್ಸಾ, ನೆಕ್ಲೆಸ್ಸಾ, ಲಾಂಗ್ ಹಾರನ ಈ ಥರದ್ದು ಯಾವುದು ಬೇಕೋ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತ ನಾನು ಅದ್ರ ಬಗ್ಗೆನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಖಂಡಿತ ನಿಮಗೆ ಆ ಒಂದು ವಿಡಿಯೋಗಳಿಂದ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗೆ ಕೆಲವರು ಆ್ಯಂಟಿಕ್ ಜುಮ್ಕಿಗಳ ಬಗ್ಗೆನೂ ಕೇಳಿದ್ರಿ, ಸ್ವಲ್ಪ ಬೇರೆ ಬೇರೆ ಡಿಸೈನ್ಸ್ನ ತೋರಿಸಿ ಅಂತ ಹೇಳಿ. ಹಾಗೆ ನೀವು ನೋಡ್ತಿರ್ಬೋದು ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇದೆ.
ತುಂಬ ಚೆನ್ನಾಗಿತ್ತು. ಇದೆಲ್ಲ ಬಂದು ನಿಮಗೆ ಒಂದು 8 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಈ ಒಂದು ಜುಮ್ಕಾನ ನೀವು ನೋಡ್ತಿರ್ಬೋದು. ನೋಡೋದಕ್ಕೆ ಒಂದು 25-30 ಗ್ರಾಮ್ಸ್ ಇದೆಯೇನೋ ಅನ್ನೋ ಥರನೇ ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು. ಇದೆಲ್ಲ ನಿಮಗೆ ಬಂದು ಒಂದು 15 ಗ್ರಾಮ್ಸಲ್ಲಿ ಸಿಗುತ್ತೆ. ಸ್ವಲ್ಪ ಲೈಟ್ ವೆಯ್ಟ್ ಇದೆ, ನೋಡ್ತಿರ್ಬೋದು ನೀವು. ಹತ್ತತ್ರ ಒಂದು 15 ಗ್ರಾಮ್ಸ್ ಹತ್ರ ಅಷ್ಟು ಇದೆ. ನಿಮಗೆ ಈ ಡಿಸೈನ್ ಎಲ್ಲ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಹಾಗೆ ನಾನು ಏನು ಬಾರ್ಕೋಡನ್ನ ತೋರಿಸ್ತೀನಿ, ಆ ಬಾರ್ಕೋಡನ್ನ ನೀವು ಫೋಟೋ ತೆಗೆದು ಇಟ್ಕೊಂಡು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಅದನ್ನು ತೊಗೊಂಡೋಗಿ ನೀವು ಮಲ್ಬಾರ್ ಶಾಪಲ್ಲಿ ಕೊಟ್ಟರೆ ಸೇಮ್ ಅದೇ ಥರದ ಒಂದು ಜ್ಯುವೆಲ್ರಿನ ಅವರು ನಿಮಗೆ ಮಾಡಿ ಕೊಡ್ತಾರೆ. ಸೊ ಬಾರ್ಕೋಡ್ ತುಂಬಾ ಇಂಪಾರ್ಟೆಂಟು. ಬಾರ್ಕೋಡ್ ಇಲ್ಲ ಅಂತಂದರೆ ನೀವು ಅದೇ ಥರದ ಡಿಸೈನ್ ಫೋಟೋ ತೋರಿಸಿದ್ರೆ ಅದೇ ಥರನೇ ಅವರು ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಸೊ ಡಿಸೈನ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವ ಥರ ನೋಡಿ, ಇದೇ ಬಾರ್ಕೋಡು, ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ಇದೇ ಥರದನ್ನು ನಿಮಗೆ ಅವರು ಜ್ಯುವೆಲ್ರಿನ ಮಾಡಿ ಕೊಡ್ತಾರೆ. ಓಕೆನಾ? ನಿಮಗೆ ಯಾವ ಥರದ್ದು ಜ್ಯುವೆಲ್ರಿ ಬೇಕು ಆ ಥರದನ್ನು ನನಗೆ ಕಮೆಂಟಲ್ಲಿ ತಿಳಿಸಿದರೆ ಖಂಡಿತ ನಾನು ನೆಕ್ಸ್ಟ್ ಅದ್ರ ಬಗ್ಗೆನೇ ನಾನು ವಿಡಿಯೋ ಮಾಡ್ತೀನಿ. ಖಂಡಿತ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಯಾವುದಕ್ಕೂ ನೀವು ಕಮೆಂಟ್ ಮಾಡಬೇಕು. ಓಕೆನಾ? ಹಾಗೆ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ಒಳ್ಳೆ ವಿಡಿಯೋಸ್ನು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ? ಹಾಗೆ ತುಂಬ ಜನ ಲಾಂಗ್ ಹಾರ ತೊಗೊಳ್ಬೇಕು ಅಂತ ತುಂಬಾ ಪ್ಲಾನ್ಸ್ ಮಾಡ್ತಿರ್ತೀರ. ಹಾಗೆ ತುಂಬ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಲೈಟ್ ವೆಯ್ಟಲ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ. ಲೈಟ್ ವೆಯ್ಟಲ್ಲಿ ನಿಮಗೆ 25 ಗ್ರಾಮ್ಸ್ 30 ಗ್ರಾಮ್ಸಿಂದನೂ ನಿಮಗೆ ಲಾಂಗ್ ಹಾರ ಸಿಗುತ್ತೆ. ಆದರೆ ಇದೆಲ್ಲ ಏನು ನೋಡ್ತಿದ್ದೀರಾ, ಇದೆಲ್ಲ ತುಂಬಾ ವೆಯ್ಟ್ ಇರೋವಂಥ ಲಾಂಗ್ ಹಾರಗಳು. ಬಟ್ ಈ ಥರದ ಹಾರಗಳನ್ನೆಲ್ಲ ಒಂದೇ ಒಂದನ್ನು ವೇರ್ ಮಾಡಿದ್ರೂ ಸಾಕು, ಬೇರೆ ಹಾರಗಳು ಹಾಕೊಳ್ಳೋ ಹಾಗೆ ಇಲ್ಲ, ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದೆಲ್ಲ ಬಂದು ನಿಮಗೆ 70 ಗ್ರಾಮ್ಸ್ ಮೇಲೇ ಇರೋದು. 70, 80, 100 ಅಲ್ಲಿವರೆಗೂ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಒಂದನ್ನು ವೇರ್ ಮಾಡಿದ್ರೂ ಸಾಕು, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಮಗೆ ಅಷ್ಟೊಂದು ಗ್ರಾಮ್ಸಲ್ಲಿ ಬೇಡ, ಒಂದು 50-60 ಗ್ರಾಮ್ಸಲ್ಲಿ ಸಾಕು ಅಂತಂದರೆ ನೋಡಿ ಈ ಥರದ ಡಿಸೈನ್ಸ್ ಎಲ್ಲ ನಿಮಗೆ 50-60 ಗ್ರಾಮ್ಸ್ಗೆಲ್ಲ ಸಿಗುತ್ತೆ. ಇದು ಕೂಡ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದೆಲ್ಲ ನಿಮಗೆ ವೆಯ್ಟ್ ಇರುತ್ತೆ, ವೆಯ್ಟ್ಲೆಸ್ ಎಲ್ಲ. ನೀವು ಇದರದ್ರಲ್ಲೇ ಬೇರೆ ಥರ ತೊಗೊಳ್ಬೇಕು ಅಂದರೆ ಲೈಟ್ ವೆಯ್ಟಲ್ಲೂ ಸಿಗುತ್ತೆ. ಲೈಟ್ ವೆಯ್ಟ್ ಇದೆಲ್ಲ ನಿಮಗೆ ಜಸ್ಟು 30 ಗ್ರಾಮ್ಸ್ಗೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣಿಸೋ ಥರ ಸಿಗುತ್ತೆ. ಬಟ್ ತುಂಬಾ ಡೆಲಿಕೇಟೆಡ್ ಆಗಿರುತ್ತೆ. ಹಾಗೆ ತುಂಬ ಜನ ಕೇಳ್ತಿರ್ತೀರ ನಮಗೆ ಗಟ್ಟಿಯಾಗಿರಬೇಕು, ಆದರೆ 25, 30, 35 ಗ್ರಾಮ್ಸಲ್ಲಿರೋಂಥ ಲಾಂಗ್ ಹಾರ ಬೇಕು ಅಂತ. ನೋಡಿ ಈ ಥರದ ಡಿಸೈನ್ಸ್ ಎಲ್ಲ ನಿಮಗೆ ಜಸ್ಟ್ 25, 30, 35 ಗ್ರಾಮ್ಸಲ್ಲಿ ನಿಮಗೆ ಲಾಂಗ್ ಹಾರ ಗಟ್ಟಿಯಾಗಿರಬೇಕು ಅಂತ ಅನ್ನೋದಾದರೆ ಈ ಥರ ಡಿಸೈನ್ಸ್ನ ನೀವು ತೊಗೊಳ್ಬೋದು. ಲೈಟ್ ವೆಯ್ಟಲ್ಲಿ ಇದಕ್ಕಿಂತ ತುಂಬ ಗ್ರ್ಯಾಂಡಾಗಿ ಕಾಣಿಸೋದು ಜಸ್ಟ್ 30 ಗ್ರಾಮ್ಸ್ಗೂ ಸಹ ಸಿಗುತ್ತೆ. ಅದು ನಿಮ್ಮ ಚಾಯ್ಸು, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರದ್ದು ನೀವು ತೊಗೊಳ್ಬೋದು. ಹಾಗೆ ನಿಮಗೆಲ್ಲ ಒಂದು ಐಡಿಯಾ ಬರಲಿ ಅಂತ ಹೇಳಿ ನಾನು ಒಂದು ಲಾಂಗ್ ಹಾರದ್ದು ಗ್ರಾಮ್ಸ್ ಮತ್ತು ಅದಕ್ಕೆ ಪ್ರೈಸ್ ಎಷ್ಟಾಗುತ್ತೆ, GST, ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಎಷ್ಟಾಗುತ್ತೆ ಅಂತ ಹೇಳಿ ವಿಚಾರಿಸಿದೆ. ನೋಡಿ ಇದೇ ಅದು ಲಾಂಗ್ ಹಾರ, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇದ್ರ ವೆಯ್ಟ್ ಬಂದು ಜಸ್ಟ್ 46,000 ಆಗಿತ್ತು. ನಾನು ಅವರನ್ನು ಎಷ್ಟು ಆಗ್ಬೋದು GST, ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಟೋಟಲ್ ಪ್ರೈಸ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು 7,50,000 ಆಗುತ್ತೆ ಅಂತ ಹೇಳಿ. ಆದರೆ ನಾನು ಈ ಗೋಲ್ಡ್ದು ವಿಚಾರಿಸಿದಾಗ ಪರ್ ಗ್ರಾಮ್ ಬಂದು 13,500 ಏನೋ ಇತ್ತು. ಬಟ್ ಇವಾಗ 15,000 ಆಗಿದೆ. ಇವಾಗಂತೂ ಅದು ಒಂದು 9 ಲ್ಯಾಕೆ ಆಗ್ಬೋದು. 46 ಗ್ರಾಮ್ಸ್ದು ಏನಿದೆ ಅದು ಒಂದು 9 ಲ್ಯಾಕೆ ಆಗ್ಬೋದು. ನೀವು ಯಾವ ಜ್ಯುವೆಲ್ರಿ ಎಷ್ಟು ಗ್ರಾಮಲ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ನೀವು ಇವತ್ತಿನ ಪ್ರೈಸ್ಗೆ ಎಷ್ಟಾಗ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾಕಂದರೆ ಗೋಲ್ಡ್ ತುಂಬಾ ವೇರಿಯೇಷನ್ ಆಗ್ತಿರ್ತದೆ. ಗೋಲ್ಡ್ ಪ್ರೈಸ್ ಎಲ್ಲ ಇಷ್ಟೇ ಆಗುತ್ತೆ ಅಂತ ಪರ್ಫೆಕ್ಟಾಗಿ ಹೇಳೋದಕ್ಕಾಗಲ್ಲ. ನಾನು ನೋಡಿದಾಗ 13,500 ಇತ್ತು, ಅದ್ರ ಪ್ರೈಸ್ನ ನಾನು ಹೇಳಿದ್ದೀನಿ. ಇವತ್ತು 15,000 ಕ್ರಾಸ್ ಆಗಿದೆ. ಇವತ್ತಿನ ಪ್ರೈಸ್ ಎಷ್ಟಾಗ್ಬೋದು ಅದನ್ನು ನೀವು ನೋಡ್ಬೋದು. ಹಾಗೆ ತುಂಬ ಜನ ಚೋಕರ್ಸ್ ಎಲ್ಲ ಕೇಳ್ತಿರ್ತೀರ. ಚೋಕರ್ಸ್ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಯಾವ ಥರದ ಜ್ಯುವೆಲ್ರಿ ಬೇಕು ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಿಮಗೆ ಅದೇ ಥರದ ಜ್ಯುವೆಲ್ರಿದು ಡಿಸೈನ್ಸ್ ಎಲ್ಲನೂ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಕಮೆಂಟ್ ಮಾಡಿ. ಓಕೆನಾ? ಚೋಕರ್ಸು ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಫ್ರೆಂಡ್ಸ್, ತುಂಬ ಜನ ಗೋಲ್ಡ್ ಬೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀರ. ಬಟ್ 15,000 ಆಯಿತು, 16,000 ಆಯಿತು, ಇವಾಗ ತಗೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತೀರ. ಗೋಲ್ಡ್ ಪ್ರೈಸ್ ಅಂತೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ, ತುಂಬ ಕಮ್ಮಿ ಅಂತೂ ಆಗೋದಿಲ್ಲ. ಸೊ ನೀವು ಒಂದು 5 ಗ್ರಾಮ್ಸ್ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಅಟ್ಲೀಸ್ಟ್ ಒಂದು 2 ಗ್ರಾಮ್ಸ್ ಆದ್ರೂ ತೊಗೊಳ್ಳಿ. ಅದು ಬಿಟ್ಟು ಜಾಸ್ತಿ ಆಗಿದೆ ನಾವು ಇವಾಗ ತೊಗೊಳ್ಳೋದೇ ಬೇಡ ಅಂತ ಹೇಳಿ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಗೋಲ್ಡ್ ರೇಟು ಯಾವತ್ತಿದ್ರೂ ಜಾಸ್ತಿ ಆಗೇ ಆಗುತ್ತೆ. ನೀವು 5 ಗ್ರಾಮ್ಸ್ ತೊಗೊಳ್ಳೋ ಜಾಗದಲ್ಲಿ 2 ಗ್ರಾಮ್ಸ್ ಆದರೂ ತೊಗೊಂಡ್ರೆ ಅಲ್ಲಿ ನೀವು ಏನೋ ಒಂದು ಗೋಲ್ಡ್ ಸೇವಿಂಗ್ಸ್ನ ಮಾಡಿದ ಥರನೇ ಆಗುತ್ತೆ. ಸೊ ಅದರಿಂದಾಗಿ ಯಾವುದೇ ಕಾರಣಕ್ಕೂ ಗೋಲ್ಡು ಮತ್ತು ಸಿಲ್ವರ್ನ ತೊಗೊಳ್ಳೋದನ್ನ ಸ್ಟಾಪ್ ಮಾಡಬೇಡಿ. ನೀವು ಎಷ್ಟು ತೊಗೊಳ್ಬೇಕು ಅಂದ್ಕೊಂಡಿರ್ತೀರ ಅದರ ಅರ್ಧದಷ್ಟಾದರೂ ತೊಗೊಳ್ತಾ ಹೋಗಿ. ಒಂದಲ್ಲ ಒಂದಿನ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಹತ್ರ ಎಷ್ಟು ಗೋಲ್ಡು ಸಿಲ್ವರ್ ಆಗಿರುತ್ತೆ ಅಂತ ನೀವೇ ಕೂಡ ನೋಡ್ಬೋದು.
ಸೊ ಆದಷ್ಟು ಸೇವಿಂಗ್ಸ್ ಕಡೆ, ಗೋಲ್ಡ್ ಸೇವಿಂಗ್ಸ್ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಇದು ನನ್ನ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಟಿಪ್ಪು. ಹಾಗೆ ನಾನು ಕೂಡ ಇವಾಗ ತುಂಬ ಜ್ಯುವೆಲ್ರೀಸ್ನ ತೊಗೊಂಡೆ. ಹಾಗೆ ಸಿಲ್ವರ್ ಕೂಡ ನೋಡೋಣ ಅಂತ ಹೇಳಿಬಿಟ್ಟು ಸಿಲ್ವರ್ದು ದೀಪ ಎಲ್ಲ ನೋಡ್ತಿದ್ದೆ. ಸಿಲ್ವರ್ ರೇಟು ಕೂಡ ತುಂಬಾ ಜಾಸ್ತಿ ಆಗಿದೆ. 4 ಲ್ಯಾಕ್ವರೆಗೂ ಹೊರಟೋಗಿತ್ತು, ಇವಾಗ 2 ಲ್ಯಾಕ್ವರೆಗೂ ಬಂದಿದೆ. 2,50,000 ಎಲ್ಲ ಇತ್ತು. ಬಟ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇತ್ತೀಚೆಗಂತೂ ಸಿಲ್ವರ್ ಕ್ರೇಜು ಕೂಡ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ತುಂಬ ಜನ ಸಿಲ್ವರ್ ಮೇಲೂ ಕೂಡ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇದು ಕೂಡ ತುಂಬ ಜಾಸ್ತಿ ಆಗುತ್ತೆ ಫ್ಯೂಚರಲ್ಲಿ ಅಂತ ಹೇಳ್ತಿದ್ದಾರೆ. ಎಷ್ಟಾಗುತ್ತೆ ಏನೋ ಅಂತ ಗೊತ್ತಿಲ್ಲ. 4 ಲ್ಯಾಕ್ವರೆಗೂ ಹೋಗಿತ್ತು ಅಂದರೆ ಅಷ್ಟೇ ಆಗುತ್ತೆ. ಡಿಸೈನ್ಸ್ ಎಲ್ಲ ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಮಲ್ಬಾರಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಸಿಲ್ವರ್ದು ಕೂಡ ನಾನು ಕಲೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಯಾವಾಗ ಆಗುತ್ತೋ ಆವಾಗ ನಾನು ತಗೊಂಡಾಗೆಲ್ಲ ತೋರಿಸ್ತಿರ್ತೀನಿ ಏನು ತಗೊಂಡೆ ಏನು ಅಂತ ಹೇಳಿ. ಹಾಗೆ ನಾನು ಕೂಡ ಸಿಲ್ವರಲ್ಲೂ ಕೂಡ ಸ್ವಲ್ಪ ಐಟಮ್ಸ್ ನೋಡಿದೆ, ಗೋಲ್ಡಲ್ಲೂ ಕೂಡ ಸ್ವಲ್ಪ ಐಟಮ್ಸ್ನ ನೋಡಿದೆ. ಫೈನಲಿ ನಾನು ಏನು ತಗೊಂಡಿದ್ದೀನಿ ಅನ್ನೋದನ್ನು ನಾನು ಮನೇಲಿ ಹೋಗಿ ತೋರಿಸ್ತೀನಿ. ತುಂಬ ಇಷ್ಟ ಆಗ್ತಿತ್ತು. ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅಂತ ಅನಿಸ್ತಿತ್ತು. ಸಂಜು ಅಂತೂ ಸುಮ್ಮನೆ ಕೂತ್ಕೊಳ್ಬಿಡ್ತಾರೆ. ಅವರು ನೀನು ಏನಾದರೂ ತಗೋ, ನಾನಂತೂ ಬಿಲ್ ಪೇ ಮಾಡ್ತೀನಿ ಅಂತ ಅಷ್ಟೇ ಅವರು ಸುಮ್ಮನೆ ಕೂತ್ಕೊಳ್ತಾರೆ. ಅವರು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಆ ಥರ ಜಾಸ್ತಿ ನೋಡೋದೇ ಇಲ್ಲ. ನಿನ್ಗೆ ಯಾವ್ದು ಇಷ್ಟ ಅದನ್ನು ನೋಡು ಅಂತ ಹೇಳಿಬಿಡ್ತಾರೆ. ಸೊ ನೋಡ್ತಾ ಇದ್ದೆ, ನಾನು ಸ್ವಲ್ಪ ಗೋಲ್ಡಲ್ಲೂ ನೋಡಿದ್ದೀನಿ, ಹಾಗೆ ಸಿಲ್ವರಲ್ಲೂ ನೋಡಿದ್ದೀನಿ. ಹಾಗೆ ಫೈನಲಾಗಿ ನಾನು ಏನು ತೊಗೊಂಡು ಬಂದಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಗೋಲ್ಡು ಮತ್ತು ಸಿಲ್ವರ್ ಎರಡನ್ನೂ ನಾವು ತಗೊಳ್ತಾ ಹೋಗಬೇಕು. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಸಿಲ್ವರ್ ಪ್ರೈಸ್ ಏನು ತುಂಬ ಜಾಸ್ತಿ ಆಗಲ್ಲ, ಅದು ಯಾವಾಗ ಬೇಕಾದರೂ ತೊಗೊಳ್ಬೋದು ಅಂತ ಅಂದ್ಕೊಳ್ತಿದ್ದೆ. ಬಟ್ ಇತ್ತೀಚೆಗೆ ನೋಡಿದ್ಮೇಲಂತೂ ಸಿಲ್ವರ್ ಪ್ರೈಸ್ ಕೂಡ ಎಷ್ಟೊಂದು ಜಾಸ್ತಿ ಆಯ್ತಲ್ವ. ಸೊ ಆದಾಗ ನಾವು ಸಿಲ್ವರ್ಗೂ ಕೂಡ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು ಅಂತ ನನಗನ್ನಿಸ್ತು. ಸೊ ನಿಮಗೆ ಗೋಲ್ಡನ್ನ ತೊಗೊಳೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ಅಟ್ಲೀಸ್ಟ್ ಸಿಲ್ವರಲ್ಲಾದರೂ ಇನ್ವೆಸ್ಟ್ ಮಾಡಿ. ಅದು ಕೂಡ ನಿಮಗೆ ಫ್ಯೂಚರಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಖಂಡಿತ ಅದು ನಿಮಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ, ಖಂಡಿತ ನಿಮ್ಗೆ ಕೆಲವೊಂದು ಜ್ಯುವೆಲ್ರಿ ಡಿಸೈನ್ಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಖಂಡಿತ ಕೆಲವ್ರು ಗೆಸ್ ಮಾಡಿರ್ತೀರಾ ನಾನು ಈ ಸಲ ಸಿಲ್ವರ್ ತಗೊಂಡಿದ್ದೀನಾ ಗೋಲ್ಡ್ ತಗೊಂಡಿದ್ದೀನಾ ಅಂತ ಹೇಳಿ. ಆದ್ರೂ ತೋರಿಸ್ಬಿಡ್ತೀನಿ, ಈಗಾಗಲೇ ತುಂಬಾ ವೇಟ್ ಮಾಡ್ತಿರ್ತೀರಾ. ಈ ಸಲ ನಾನು ಗೋಲ್ಡ್ ತಗೊಳ್ಳಿಲ್ಲ, ಸಿಲ್ವರ್ ತಗೊಂಡೆ. ಸಂಜು ಈ ಸಲ ವರಮಹಾಲಕ್ಷ್ಮಿಗೆ ಏನಾದ್ರೂ ತಗೋ ಅಂತ ಹೇಳಿದ್ರು. ಸೊ ನಾನು ಈ ಸಲ ನನ್ಗೇನು ಬೇಡ ಅಂತ ಹೇಳ್ಬಿಟ್ಟು ನಾನು ಸಿಲ್ವರ್ ದೀಪ ತಗೊಳ್ಳೋಣ ಅಂತ ಹೇಳಿ ಡೈಲಿ ಯೂಸ್ದು ದೀಪ ತಗೊಂಡೆ. ಯಾಕಂದ್ರೆ ಸ್ವಲ್ಪ ದೊಡ್ಡದಿದೆ, ಸ್ಮಾಲ್ ಸೈಜ್ ಇರ್ಲಿಲ್ಲ ನನ್ನ ಹತ್ರ. ಸ್ಮಾಲ್ ಸೈಜ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. ತುಂಬಾ ಚೆನ್ನಾಗಿದೆ. ಇತ್ತೀಚೆಗಂತೂ ಸಿಲ್ವರ್ ಪ್ರೈಸು ಕೂಡ ತುಂಬಾನೇ ಜಾಸ್ತಿ ಆಗಿದೆ. ನೋಡಿ, ಈ ರೀತಿ ಇದೆ. ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡೆ. ತುಂಬಾ ಇಷ್ಟ ಆಯ್ತು. ಡಿಸೈನ್ದು ಇತ್ತು, ಬಟ್ ನಾನು ಡಿಸೈನ್ ಎಲ್ಲ ತಗೊಳ್ಳಿಲ್ಲ. ಯಾಕಂದ್ರೆ ವಾಶ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಮತ್ತೆ ಡೈಲಿ ಯೂಸ್ಗೆ ಈ ತರ ಪ್ಲೈನ್ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. 100 ಗ್ರಾಮ್ಸ್ ಇದೆ, ಒಂದೊಂದು 50 ಗ್ರಾಮ್ಸ್ ಇದೆ. ತುಂಬಾ ಇಷ್ಟ ಆಯ್ತು. ಇವಾಗಂತೂ ಸಿಲ್ವರ್ ರೇಟು ಕೂಡ ಜಾಸ್ತಿ ಆಗಿದೆ, ಹಾಗೆ ಗೋಲ್ಡ್ ರೇಟು ಕೂಡ ಜಾಸ್ತಿ ಆಗಿದೆ. ಸಿಲ್ವರ್ ರೇಟ್ ಇನ್ನ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನಾನು ಅಲ್ಲಿ ವಿಚಾರಿಸಿದೆ, ಬಟ್ ತುಂಬಾ ಕಮ್ಮಿ ಅಂತ ಏನಾಗಲ್ಲ ಅಂತ ಅಂದ್ರು. ನಾನು 1 kg 1 ಲ್ಯಾಕ್ ಆದ್ರೂ ಆಗ್ಲಿ, ಆ ತರನಾದ್ರೂ ಆಗ್ಲಿ ಪ್ರೈಸು ತುಂಬಾ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೋಗಿ ವಿಚಾರಿಸಿದೆ. ಬಟ್ ಅಷ್ಟೊಂದು ಕಮ್ಮಿ ಆಗಲ್ಲ ಮೇಡಮ್ ಅಂತ ಎಲ್ಲ ಹೇಳಿದ್ರು. ಸೊ ಫೈನಲಿ ಏನಾದ್ರೂ ಒಂದ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. ಅವ್ರು ಸಂಜು ನೀನ್ ಏನಾದ್ರೂ ತಗೋ ಅಂತಂದ್ರು. ನನ್ಗೆ ಬೇಡ ಅಂತ ಅನಿಸ್ತು. ನನ್ಗೆ ಈ ಸಲ ಬೇಡ ಅಂತ ಹೇಳ್ಬಿಟ್ಟು ಈ ಸಲ ದೇವ್ರಿಗೆ ದೀಪ ಹಚ್ಚೋಕೆ ಅಂತ ಹೇಳಿ ಇದನ್ನ ತಗೊಂಡೆ. ಡೈಲಿ ಯೂಸ್ಗೆ ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ ನ ಶೇರ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಏನ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.